ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಅಣ್ಣ, ಇಲ್ಲಿ ತುಂಗಭದ್ರಾ ನಮ್ಮ ಜೀವನದಿ. ಆ ಜೀವನದಿ ಹತ್ರ ಇರ್ತಕ್ಕಂಥ ನಾವುಗಳು ರೈತರು ಎಷ್ಟು ಕಷ್ಟಪಡ್ತಾಯಿದ್ದೇವೆ ಅಂದರೆ, ಈ ಬಸವನ ಕಾಲುವೆ, ರಾಯಿ ಕಾಲುವೆ ಏನು ಹೊಸಪೇಟೆ ಆದ್ಕೊಂಡು ಏನು ಬರ್ತಾ ಇದ್ದಾವಲ್ಲ, ತ್ಯಾಜ್ಯ ವಸ್ತುಗಳು, ಕಲುಷಿತ ನೀರು, ಆಮೇಲೆ ದನ ಕರ ಹಸು ಸಣ್ಣ ಕೂಸು ಕಂದಮ್ಮನುಗಳು ಕೂಡ ಆಗ್ತಾಯಿದ್ದಾರೆ. ಆ ಒಂದು ಇದರಿಂದ ನಾವು ನೀರು ಗದ್ದೆ ಒಳಗೆ ನೀರು ಕಲೆಗೆ ಇಳಿದು ಮಡಿ ಒಳಗೆ ಇಳಿದು ಮಕೈ ಕಟ್ಟಕ್ಕೆ ಕೂಡ ನಮಗೆ ಅಷ್ಟು ಮೈ ಕೈಯೆಲ್ಲ ನೋವು, ಉಬ್ಬ ಒಂಥರ ಅಲರ್ಜಿ ಈ ಥರ ಎಲ್ಲ ಉಂಟಾಗ್ತಾಯಿದೆ. ಇದನ್ನು ದಯಮಾಡಿ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ. ಅಧಿಕಾರಿಗಳಿಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮಾಧ್ಯಮ ಮುಖಾಂತರ. ಸ್ವಾಮಿ, ನೀವು 30 ದಿನ ಸಂಬಳ ಬಂದಿಲ್ಲ ಅಂದರೆ ಹೆಂಗೆ ಮಾಡೋದು, ಹೆಂಗೆ ಯೋಚನೆ ಮಾಡೋದಂತ ಯೋಚನೆ ಮಾಡ್ತೀರಿ. 365 ದಿನ ಅದು ನಷ್ಟನೋ ಕಷ್ಟನೋ, ಚೋಳು ಹಾವು ನರಿ ಕಳ್ಳೆನ್ಲಾರ್ದಂಗೆ ನಾವು ಜೀವನ ಮಾಡ್ತಾಯಿದ್ದೀವಿ. ನಮ್ಮದು ಸ್ವಲ್ಪ ಅರ್ಥ ಮಾಡ್ಕೇರಿ. ಈ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಏನು ರೀ, ನಾವು ರೈತರು ದೇಶದ 2 ಆಸ್ತಿಗಳು. ಒಂದು ರೈತ, ಒಬ್ಬ ಯೋಧ. ರೈತ ಕೈ ಕೊಟ್ಟಂದ್ರೆ ಮಣ್ಣು ತಿಂತೀರ, ಯೋಧ ಕೈ ಕೊಟ್ಟಂದ್ರೆ ಮಣ್ಣು ಸೇರ್ತೀರ. ದಯಮಾಡಿ ಇದನ್ನು ಅರ್ಥ ಮಾಡ್ಕೊಳ್ರಿ. ಪದೇ ಪದೇ ನಮ್ಮನ್ನು ಕೆಣಕ್ ಮಾಡ್ರಿ ಸ್ವಾಮಿ. ಈ ಮಾಧ್ಯಮ ಮುಖಾಂತರ ನಾನು ಕೈ ಮುಗಿದು ಕೇಳ್ತೇನೆ. ನಮಗೆ ಇವಾಗ ಅದು ಸ್ಟೋಜರ್ ನಮಗೆ 1 ತಿಂಗಳು ತೆಗೆದು, ವರ್ಷದಲ್ಲಿ 1 ತಿಂಗಳು ತೆಗೆದು ಯಾವ ಉದ್ದೇಶಕ್ಕೆ ಕ್ಲೀನ್ ಮಾಡಿ ಜಂಗಲ್ ಕಟ್ಟಿಂಗ್ ಮಾಡಿ ನೀರಾಗಿ ಕಲುಷಿತ ನೀರು ಇಲ್ದಂಗೆ ಒಳ್ಳೆ ನೀರು ಕೊಡೋಕೆ ನಮಗೆ 1 ತಿಂಗಳು ವರ್ಷದಲ್ಲಿ ತೆಗಿತಿದ್ದಾರೆ. ಈಗ ನಾವು ಅವಕಾಶ ಕೊಡ್ತೀವಿ. ನೀರಿದ್ರೂ ಎಲ್ಲ ಟೆಕ್ನಾಲಜಿ ಬಂದಿದೆ, ಎಲ್ಲ ಮಿಷಿನ್ಗಳು ಬಂದಿದೆ. ನೀರಿದ್ರೂ ಕೂಡ ನಮಗೆ ಕ್ಲೀನಾಗಿ ಮಾಡಿ ಕೊಡ್ಬೋದು ಅಧಿಕಾರಿಗಳು ಮನಸ್ಸು ಮಾಡಿದ್ರೆ. ಯಾಕೆ ಮನಸ್ಸು ಮಾಡ್ತಾಯಿಲ್ಲ ಗೊತ್ತಿಲ್ಲ. ದಯಮಾಡಿ ಅವರಿಗೆ ಇದನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಗೆ ಕಲುಷಿತ ನೀರು ಇಲ್ದಂಗೆ, ಎಲ್ಲ ಜಂಗಲ್ ಇಲ್ದಂಗೆ, ಯಾವುದು ಗಲೀಜು ಇಲ್ದಂಗೆ, ಯಾವುದು ಒಂದು ಹಸು ಕಾರ ಯಾವುದು ಬರಲಾರ್ದಂಗೆ ಮಾಡಿಕೊಟ್ಟಿಲ್ಲ ಅಂದ್ರೆ ಅಣ್ಣ, ಇದು ಶಾಂಪಲ್. ಮುಂದಿನ ಉದ್ದೇಶ ಗಂಭೀರವಾದ ಹೋರಾಟ ಇರ್ತೈತಿ. ಯಾವುದು ಹಂಪಿ ಉತ್ಸವ ಆಗಿರ್ಬೋದು, ಇಲ್ಲಾಂದರೆ ಮುಂದೆ ಬರ್ತಕ್ಕಂಥ ಯಾವುದೇ ಒಂದು ಚುನಾವಣೆಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಅದಕ್ಕೆ ನಾವು ಅಡ್ಡಿ ಆಗಿ ರೈತರ ಮನಸ್ಸು ಮಾಡಿದ್ರೆ ಬೇಕಾದಾಗ್ತೈತಣ್ಣ. 3G 4G 5G ಎಲ್ಲ ಕಂಪ್ನಿಗಳು ಕೊಡ್ತಾವೆ, ಆದರೆ ಗಂಜಿ ಕೊಡೋಣ ರೈತನ. ಅರ್ಥ ಮಾಡ್ಕೊಳ್ರಣ್ಣ, ದಯಮಾಡಿ ಅರ್ಥ ಮಾಡ್ಕೊರಿ. ಅಧಿಕಾರಿಗಳಾದಂಥ ಅರ್ಥ ಮಾಡ್ಕೊರಣ್ಣ. ಬೇರೆ ಯಾರು ಕೊಡೋಕ್ಕಾಗಲ್ಲ ಗಂಜಿ. ರೈತ ಬಿಟ್ಟರೆ ಬೇರೆ ಯಾವ ಕಂಪ್ನಿಗಳು ಕೊಡೋಕ್ಕಾಗಲ್ಲ. ಕೊಡ್ತಾರೆ, ಯಾರಾದರೂ ಕೊಡ್ತಾರಾ? ಬಟ್ ರೈತರ ಬಗ್ಗೆ ಗಮನ ಕೊಡ್ರಿ. ಯಾರೇ ಅಧಿಕಾರಿಗಳು ಬಂದಿರಲಿ, ಯಾರೇ ಸರ್ಕಾರ ಬಂದಿರಲಿ, ಯಾವುದೇ ಬಂದಿರಲಿ, ಬಟ್ ನಮ್ಮ ಬಗ್ಗೆ ಕಾಳಜಿ ಫಸ್ಟ್ ತೋರಿಸ್ರಿ. ಇದು ನಮ್ಮ ಮನವಿ. ಆಮೇಲೆ ಮುಂದಿನ ದಿನಗಳಲ್ಲಿ ದಯಮಾಡಿ ಈ ಒಂದು ಮಾಧ್ಯಮ ಮುಖಾಂತರ ಅವ್ರಿಗೆ ಹೇಳ್ತೀವಲ್ಲ, ಇಲ್ಲಿಗೆ ಹಚ್ಚೊತ್ಕೊಂಡು ಅಧಿಕಾರಿಗಳು ಅಂತ ನಾವು AW ಇಲ್ಲಿವರೆಗೆ ನೋಡೇ ಇಲ್ಲ. ಯಾರಾದರೂ ಜಾನಕಾರ ಆತನ ನೋಡೇ ಇಲ್ಲ. ಸೂಪರ್ವೈಸರ್ ಯಾರು ಚೇತನ್ ಆತನ ನೋಡಿಲ್ಲ. ಇವರು ಲಸಿಕಾರ್ ಬರ್ತಾರೆ, ಅವ್ರು ಏನು ಮಾಡ್ತಾರೆ? ನಾವೇ ಎದುರು ಕೇಳ್ತಾರ. ಪಾಪ ಅಲ್ಲಿ ಅಧಿಕಾರಿಗಳು ಅವರ ಮೇಲಿರೋ ಅಧಿಕಾರಿಗಳು ಕೇಳಿಲ್ಲ ಅಂದ್ರೆ ಅವ್ರೇನು ಮಾಡೋಕ್ಕಾಗತ್ತೆ? ಅವ್ರ ಪರಿಸ್ಥಿತಿ ನಮ್ಮಂಗೆ ಬಂದಿದೆ. ದಯಮಾಡಿ ಅವ್ರು AW ಆಗಿರಲಿ, ಸೂಪರ್ವೈಸರ್ ಆಗಿರಲಿ, ಬರ್ರಿ ಕಲೆದ ಮೇಲೆ ಬರ್ರಿ. ಥೈಲ್ಯಾಂಡಿಗೆ ಹೋಗ್ತದವ ನೀರು ನೋಡ್ರಿ. ನೀರು ಹೆಂಗೆ ಹೋಗ್ತದವು, ಯಾವ ನೀರು ಬರಕತ್ತವ? ನೀವು ಬಿಟ್ಟು ನೀರು ಬರಕತ್ತವ. ತುಂಗಭದ್ರಾ ಏನು ಜಲನಾಡಿ ಜೀವನಾಡಿ ಇದಲ್ಲ, ಆ ನೀರು ಬಿಟ್ಟರೆ ನೀರು ಬರ್ತದವ ನಮಗೆ ನೋಡ್ರಿ. ಮಲ್ಪಂಗುಡಿ ಬಸವನ ಕಾಲುವೆಯ ಮಲ್ಪಂಗುಡಿ ಭಾಗದ ನೀರು ಬಳಕೆದಾರರ ಸಂಘದ ರೈತರು, ಅದರ ಜೊತೆಗೆ ನಮ್ಮ ಎಲ್ಲ ಸಹಕಾರ ಸಂಘದ ಸದಸ್ಯರು ಎಲ್ಲರೂ ಇವತ್ತು ಬಸವ ಕಾಲುವೆಯಲ್ಲಿ ನೀರು 15 ದಿನದಿಂದ ನೀರು ಬಿಟ್ಟರೂ ಕೂಡ ನಮಗೆ ಟೇಲ್ಯಾಂಡಿಗೆ ಬಂದಿಲ್ಲ. ಈಗ 1 ತಿಂಗಳು ಹಿಂದೆ ಕ್ಲೋಸರ್ ಅಂತ ಮಾಡಿದರು. ಆ ಕ್ಲೋಸರ್ನಾಗ ಸಿಲ್ಟು ತೆಗೆದಿಲ್ಲ, ಏನೂ ಕೆಲಸನೂ ಮಾಡಿಲ್ಲ. ಪ್ರತಿ ವರ್ಷ ಇದೇ ರೀತಿ ನಮಗೆ ದುರ್ವ್ಯವಸ್ಥೆನೂ ಮಾಡ್ತಿದ್ದಾರೆ ರೈತರಿಗೆ. ನಾವು ಬೆಳೆದಂಥ ಬೆಳೆಗೆ ಸರಿಯಾದಂಥ ನೀರು ಕೊಡಲಾರದೇ ನಾವು ಎಲ್ಲ ಸಾಲಗಾರರಾಗಿದ್ದೀವಿ. ನಾವು ಪ್ರತಿ ವರ್ಷ ಜನಪ್ರತಿನಿಧಿಗಳಿಗೂ ಹಾಗೂ ಈ ನೀರಾವರಿ ಇಲಾಖೆಗೂ ನಾವು ಮನವಿ ಪತ್ರಗಳನ್ನು ಪ್ರತಿ ವರ್ಷ ಕೊಡ್ತೀವಿ. ಆದ್ರೂ ಇವಾಗ ಮಾಡ್ತೀವಿ, ಅವಾಗ ಮಾಡ್ತೀವಿ ಅಂತಂದೇಳಿ ಇನ್ನೊಂದು ವಾರ ಬಿಟ್ಟು ಮಾಡ್ತೀವಿ, ಇಟಾಚಿ ವ್ಯವಸ್ಥೆ ಮಾಡ್ತಾಯಿದ್ದೀವಿ, ಅದು ಇದು ಅಂತ ಹೇಳ್ತಾರೆ. ಹೇಳಿ ಲಾಸ್ಟ್ಗೆ ಏನಿಲ್ಲ, ಜನವರಿ 10ಕ್ಕೆ ಕಾಲುವೆಯಲ್ಲಿ ನೀರು ಬಿಡೋ ವ್ಯವಸ್ಥೆ ಮಾಡಿಬಿಡ್ತಾರೆ. ಇದು ಸಿಟಿಯಲ್ಲಿ ಬಂದಿರೋದ್ರಿಂದ, ನಮ್ಮ ಹೊಸಪೇಟೆ ನಗರ ಬಂದಿರೋದ್ರಿಂದ ಜೀರೋ ಮಳೆ ಅಂದರೆ TB ಡ್ಯಾಮ್ಲಿಂದ ಈ ಕೊನೆ ಭಾಗದವರೆಗೂ ನೀರು ಅಶುದ್ಧ ನೀರನ್ನೇ ನಮಗೆ ಬರ್ತದೆ. ಅದರಲ್ಲಿ ತ್ಯಾಜ್ಯಗಳು, ಪ್ಲಾಸ್ಟಿಕ್ಕು, ದನ ನಾಯಿ ಹಂದಿ ಪ್ರತಿಯೊಂದು ಎಲ್ಲರೂ ಇದು ಕಾಲುವೆಗೇನೆ ಆಗ್ತದಾರೆ. ಇದು ಒಂದು ರೀತಿ ನೋಡಿದರೆ ಚರಂಡಿ ಆದಂಗೆ ಆಗಿಬಿಟ್ಟಿದೆ. ಈಗ ನೀವೆಲ್ಲ ಹೋಗ್ಬೋದು, ಬೇಕಾದ್ರೆ ಮೀಡಿಯಾದಲ್ಲೂ ಕೂಡ ನೀವು ಅಲ್ಲೆಲ್ಲ ಓದ್ನಪ್ಪ ಅಂದ್ರೆ ನಾವು ಹೇಳ್ತಿರೋದೆಲ್ಲ ಸತ್ಯ ಇದೆ. ನಾವು ಸತ್ಯನೇ ಹೇಳೋದು. ನಮಗೆ ರೋಚಿಗೆ ಅಂದ್ಬಿಟ್ಟಿದ್ದೀವಿ ನಾವು ಮೊದಲು ಈ ಭಾಗದಲ್ಲಿ ಸುಮಾರು 14 ಹಳ್ಳಿಗಳು ಬರ್ತವೆ. ನಾವು ತುಂಗಭದ್ರಾ ಡ್ಯಾಮಿಗೆ ಕಟ್ಟಬೇಕಾದ್ರೆ ಅಲ್ಲಿ ಭೂಮಿ ಮನೆ ಎಲ್ಲ
ತ್ಯಾಗ ಮಾಡಿ ಬಂದು ಇಲ್ಲಿದ್ದರೆ ನಾವು ಅವತ್ತಿನ ದಿನ ಅಲ್ಲಿ ಪರಿಸ್ಥಿತಿ ನಮ್ಮ ತಾತನವರು ನಮ್ಮ ಅಪ್ಪರು ಎಲ್ಲ ಚೆನ್ನಾಗಿದ್ದರು. ಈಗ ನೋಡಿದರೆ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಮೀನು ತೆಗೆದು ದಂಡಿಗೆ ಹಾಕಿದಾಗ ಹೆಂಗೆ ಒದ್ದಾಡ ಆ ರೀತಿ ಪರಿಸ್ಥಿತಿ ನಮಗೆ ಬಂದಿದೆ. ಇಲ್ಲಿ ಯಾರಿಗೂ ಯಾವ ಸರ್ಕಾರ ಬಂದರೂ ಕೂಡ ಈ ಕಾಲುವೆ ಬಗ್ಗೆ ಬಸವ ರಾಯದ ಬಗ್ಗೆ ಗಮನ ಹರಿಸಿಲ್ಲ. ಈ ಮೊನ್ನೆ ಆಧುನೀಕರಣ ಅಂತ ಯೋಜನೆ ಮಾಡಿದ್ರೆ ಐತಲ್ಲ ರಾಯ ಕಾಲುವೆ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಅದು ಒಂದು ಸ್ವಲ್ಪ ಚೆನ್ನಾಗಾಗಿದೆ. ಅದನ್ನು ಕೆಲವೊಂದು ಕಡೆ ಅಲ್ಲಲ್ಲಿ 2-3 ಕಿಲೋಮೀಟ್ರ್ ಬಿಟ್ಟಿದ್ದಾರೆ, ಅದು ಮಾಡಿಲ್ಲ. ಇದು ಆಧುನೀಕರಣ ಇದನ್ನು ಪೂರ್ತಿ ಮಾಡಿದರೂ ಕೂಡ ಇನ್ನೂ ಮೊದಲಿನಕ್ಕಿಂತ ಇವತ್ತು ಅಂಥ ವ್ಯವಸ್ಥೆ ನಮಗೆ ಅಷ್ಟು ದುಃಖಕರವಾಗಿದೆ. ಸರ್ ಈಗ ನಿಮ್ಮ ಕೊಡ್ಲಿದ್ನಪ್ಪ ಅಂದ್ರೆ ನೀವು ಏನು ಮುಂದಿನ ಸ್ಟ್ಯಾಂಡ್ ಏನು ಮುಂದೆ ನಾವು ನೋಡಿ ಸರ್, ಇದು ಇನ್ನೂ 1 ವಾರದೊಳಗೆ ನಮಗೆ ಕೆಲಸ ಒಟ್ಟು ತ್ಯಾಜ್ಯ ವಸ್ತು ಅದು ಇದು ತೆಗಿಯೋಕ್ಕೆ ಇಟ್ಯಾಚಿ ಅದು ಇದು ವ್ಯವಸ್ಥೆ ಮಾಡಲಿಲ್ಲ ಅಂದರೆ ನಾವು ಒಂದು ಉಗ್ರ ಹೋರಾಟ ಮಾಡ್ತೀವಿ. ಅದು ಹಂಪಿ ಉತ್ಸವದ ಆಗೋಕ್ಕೆ ನಾವು ಬಿಡೋದಿಲ್ಲ, ರಸ್ತೆ ರೋಕ ಮಾಡ್ತೀವಿ. ನಮಗೆ ಇನ್ನೂ ರೈತರು ಈಗ ಸೇರಿರೋದು ನಾವು ಬರೀ 2-3 ಹಳ್ಳಿಯರು ಸೇರಿದ್ದೀವಿ. ಈಗ 14 ಹಳ್ಳಿಯರು ಸೇರಿ ಅವ್ರಿಗೆ ಹತ್ರ ನಾವು ಮಾತಾಡಿ ನಾವು ಮುಂದಿನ ನಿರ್ಧಾರ ನಾವು ಉತ್ಸವಕ್ಕೆ ನೀವು ಅಡ್ಡಿ ಮಾಡ್ತೀವಿ, ಅದು ಮಾತ್ರ ಸತ್ಯ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.